ಮುಡಾ ಕೇಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ವರಸೆ ಬಹಳ ಬದಲಾಗಿದೆ. ಪತ್ನಿ ಪಾರ್ವತಿ ಪ್ರಕರಣದ ಸಮರ್ಥನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸಿದ್ದರಾಮಯ್ಯನವರು ಇಳಿದಿದ್ದಾರೆ. ಬಿಜೆಪಿ ಇದ್ದಾಗ ಬದಲಿ ನಿವೇಶನ ಅಂತ ಗೊಡ್ಡು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಿಯಮಾನುಸಾರನೇ ನಮಗೂ ಬದಲಿ ಸೈಟ್ ಕೊಟ್ಟಿದ್ದಾರಲ್ರೇ ಅಂತ ಸಬೂಬ್ ಕೊಡ್ತಾ ಇದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಮುಡಾ 50-50 ಅನುಪಾತದ ಹಗರಣ ಒಪ್ಪೋದಕ್ಕೆ ತಯಾರಿಲ್ಲ. ಪತ್ನಿ ಪ್ರಕರಣ ಸಮರ್ಥನೆಗಳದು ಅಕ್ರಮದ ಪರ ಬ್ಯಾಟಿಂಗ್ ಬೀಸಕ್ ಶುರು ಮಾಡ್ಕೊಂಡ್ರ ಮಾನ್ಯ ಮುಖ್ಯಮಂತ್ರಿಗಳು. ಅಲ್ಲಿದ್ದಂತ ಎಲ್ಲ ಪ್ರತಿನಿಧಿಗಳು ಹಲವು ಪ್ರಶ್ನೆಗಳನ್ನು ಕೇಳೋ ಪ್ರಯತ್ನ ಮಾಡಿದ್ರು. ಆಯ್ತು, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಲ್ವೇನ್ರಿ. ಈ ಬಿಜೆಪಿ ಮತ್ತು JDSನವ್ರು ಯಾರು ಲಾಭ ಪಡ್ಕೊಂಡಿಲ್ವೇನ್ರಿ? ನಮ್ಮೇಲ್ ಮಾತ್ರ ಯಾಕ್ರಿ ಎಲ್ಲರೂ ಕೂಡ ಮುಗಿ ಬೀಳೋದು? ಬಿಜೆಪಿ ಪ್ರಕರಣಗಳನ್ನ ಬಯಲು ಮಾಡಿ ಅಂತ CM ಹೇಳಿದ. ಗೊತ್ತಾಯ್ತಾ? ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮುಡಾ ವಿರುದ್ಧ ಅಕ್ರಮದ ಆರೋಪನೇ ಊಹಾಪೋಹ ಅಂದ್ರಂತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 50-50 ಅನುಪಾತದ ಹಗರಣ, ಪತ್ನಿ BM ಪಾರ್ವತಿ ಪ್ರಕರಣವನ್ನು ಪ್ರಸ್ತಾಪಿಸುತ್ತಾ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ನಿಯಮದಂತೆ ಪರಿಹಾರವಾಗಿ ಬದಲಿ ನಿವೇಶನ ಪಡ್ಕೊಂಡಿರೋದು ಸ್ಪಷ್ಟರೇ. ಬಿಜೆಪಿ ಆಡಳಿತದ ಅವಧಿಯಲ್ಲಿ ನಡಾವಳಿ ಆಗ್ಬಿಟ್ಟು ಪರಿಹಾರ ಸಿಕ್ಕಿದೆಯಲ್ರೇ. ಆದಾಗ್ಯೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರದ್ದು ಮಾಡಿ ಅಂತ ಆದೇಶ ಮಾಡಿದ್ವಲ್ರಿ. 2023 ಅಕ್ಟೋಬರ್ನಲ್ಲೇ 50-50 ಅನುಪಾತ ರದ್ದು ಮಾಡಿ ಆದೇಶ ಹೊರಡಿಸಿದ್ವಲ್ರಿ. ಹೀಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ. ಮಾತಾಡೋಣ ಇದ್ರ ಬಗ್ಗೆ. ತುಂಬಾ ವಿಷಯ ಇದೆ ಮಾತಾಡೋಣ. ಬದಲಿ ಸೈಟ್ಗಳ ಕಥೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ತಿದ್ದಾರಲ್ಲ ಮೇಡಮ್. ಪಾರ್ವತಿ ಮೇಡಮ್ ಅವರಿಗೆ ಸಿಕ್ಕಿರೋದನ್ನ ಮಾಡ್ಕೊಳ್ತಾ ಇದ್ದೀರಲ್ಲ ಸರ್. ಸ್ವಲ್ಪ ಮಾತಾಡ್ಬಿಡೋಣ ಇದ್ರ ಬಗ್ಗೆ. ಆಯ್ತು, ನಂದೂ ಕೆಂಗೇರಿತಾವ ದೂರದಲ್ಲಿ ನಮ್ಮ ತಾತನ ಮುತ್ತಾತಂದು, ಅವ್ರ ತಾತನ ಮುತ್ತಾತನ ತಮ್ಮನ ಮಗನ ತಮ್ಮನ ತಾಯಿ ತಂದೆ ಮಗನ ತಾತ ಖರೀದಿ ಮಾಡಿದ್ದು ನನ್ನ ಹೆಸರಿಗೆ ಬಂದದ. ಅವನು ಸುಮ್ಮನೆ ಹಂಗೆ ಅನ್ಕೊಂಡಿದ್ದೀನಿ, ಬಂದಿಲ್ಲ. ಎಲ್ರಿ ಹತ್ತಡಿ ಜಾಗನ ಬಂದಿಲ್ಲ ನನಗೆ, ಹೇಳಿದ್ದು ನಾನು. ಒಂದು ಬಂದದೆ ಕೆಂಗೇರಿಯಿಂದ ದೂರ ಬಂದದೆ, ಔಟ್ಸ್ಕರ್ಟ್ಸು. ಈ BDAದವರು ಮೊನ್ನೆ ಕರೆದ್ಬಿಟ್ಟು ಕೇಳ್ತಾವ್ರಿ. ಏನಂತ ಕೇಳ್ತಾ ಇದ್ದಾರೆ ನೋಡಪ್ಪ, ಅದನ್ನು ನಾವು ತಗೊಂಬಿಡ್ತೀವಿ, ಅಲ್ಲಿ ನಾವು ಏನೋ ಒಂದು ಹೆಸರಿನಾಗ ಒಂದು ಬಡಾವಣೆ ಮಾಡಿಬಿಡ್ತೀವಿ. ಆ ಬಡಾವಣೆ ಮಾಡೋದಕ್ಕೆ ನಿಮ್ಮ ಸೈಟ್ ಇಲ್ಲ ಅಂದರೆ ಆಗಲ್ಲ, 1 ಎಕರೆ ಜಾಗ ನಿಮ್ಮದು ಬೇಕೇ ಬೇಕು. ಆಯ್ತು ಸ್ವಾಮಿ, ಅದಕ್ಕೆ ನಾನೇನು ಮಾಡಬೇಕು ಅಂತ ನಾನು ಕೇಳ್ಬಿಡ್ತೀನಿ. ಅದಕ್ಕೆ BDAದವರು ನನ್ನನ್ನು ಕರೆದ್ಬಿಟ್ಟು, ಇನ್ನು 1 ಎಕರೆ ಕೊಟ್ಬಿಡಪ್ಪ ಅಲ್ಲಿ ಜಾಗವ, ನಾನು ನಿಮಗೆ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಪಕ್ಕ 60/40 ಸೈಟ್ ಕೊಟ್ಬಿಡ್ತೀನಿ ಅಂತ ಬಿಟ್ಟೆನಾ ನಾನು. ಅಲ್ಲೆಲ್ಲೋ 1 ಎಕರೆ ಕೆಂಗೇರಿಯಿಂದ ದೂರ ಹೋಗ್ಬೇಕು ನಾನು, ಓದ್ತಾ ಇರ್ಬೇಕು ನಾನು, ಓದ್ತಾ ಇರ್ತೀನಿ. ಎಷ್ಟು ಓದ್ತಾ ಇದ್ರೂ ಸಿಗಲ್ಲ ನನಗೆ, ಗೊತ್ತಾಯ್ತಾ? ಅಲ್ಲಿ ಓದ್ತಾ ಇದ್ರೂ ಸಿಗಲ್ಲ. ಅಲ್ಲಿ ಯಾಕೆ ಹೋಗ್ಬೇಕು ನಾನು? ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಪಕ್ಕ ನನಗೆ 60/40 ಸಿಗುವಾಗ 1 ಎಕರೆ ಬಿಟ್ಕೊಡ್ದೆ ಇರ್ತೀನಿ ನಾನು. ಹಿಂಗಾಯ್ತು ಕಥೆ. ಏನ್ರಿ ಇವೆಲ್ಲದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಮಾತು ಹೇಳ್ತಾರೆ. ನಾನು ಪ್ರಶ್ನೆಗಳಿಗೆ ಹೋಗ್ತೀನಿ ಆಮೇಲೆ. ಇನ್ನೊಂದು ಮಾತು, ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ಭಾಳ ಗೌರವ ಇದೆ ನನಗೆ. ತುಂಬ ನಿಷ್ಣಾತ ಮುಖ್ಯಮಂತ್ರಿಗಳು. 15 ಸಲ ಬಜೆಟ್ ಮಂಡಿಸ್ತಾವ್ರಿ. ವಾಟ್ ಅ ಗ್ರೇಟ್ ಲೀಡರ್ ಆ್ಯಂಡ್ ಅವರೇಟರ್ ಹೀಸ್. ತುಂಬ ಗೌರವ ಇದೆ ನನಗೆ ಅವ್ರ ಬಗ್ಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಅನ್ನೋದನ್ನು ತಾವು ಮರೆತಿದ್ದೀರಿ.
ಆ ಸಂದರ್ಭದಲ್ಲಿ ಅತೀ ಉನ್ನತ ಹುದ್ದೆಯಲ್ಲಿ ತಾವಿದ್ದಿರಿ ಅನ್ನೋದನ್ನು ತಾವು ಮರ್ತಂಗೆ ಕಾಣಿಸ್ತಾ ಇದೆ. ಮತ್ತು ಮುಡಾ ಚರ್ಚೆ ಆಗುವಾಗ ಒಬ್ಬ ಕುಂತ್ಕೊಂಬಿಟ್ಟು ಚರ್ಚೆ ಮಾಡೋದಿಲ್ಲ. ಮುಡಾ ಅಂತಂದಾಗ ಎಲ್ಲರೂ ಕುಂತ್ಕೊಂಡಿರ್ತಾರೆ. ಅಧ್ಯಕ್ಷರಾದಿಯಾಗಿ, ಮುಡಾ ಚೇರ್ಮನ್ ಆದಿಯಾಗಿ, ಇನ್ನಿತರ ಪಾರ್ಟಿಗಳ ಸದಸ್ಯರಾದಿಯಾಗಿ ಎಲ್ಲರೂ ಕುಂತ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ 50-50 ಚರ್ಚೆನೇ ಮಾಡ್ಕೊಂಡಿಲ್ಲ. ಅದೆಲ್ಲ ಬಿಡಿ, ನಾನು ಆ ಕಡೆ ಇಟ್ಬಿಡ್ತೀನಿ ಒಂದು ಕ್ಷಣ. ಮಾನ್ಯ ಮುಖ್ಯಮಂತ್ರಿಗಳೇ, ಅದೇ ಕೆಸರೆ ಜಾಗದಲ್ಲಿ ಸಮಾನಾಂತರವಾಗಿ ಜಾಗ ಕೊಡಬೇಕು ಅಂತ ಇರೋದರಿಂದ ಪಾರ್ವತಮ್ಮ ಅಮ್ಮನವರು, ತಾಯಿಯವರು ನನಗೆ ಅಲ್ಲಿ ಬೇಡ, ನನಗೆ ಅಭಿವೃದ್ಧಿ ಪಡಿಸಿದ ಜಾಗದಲ್ಲೇ ಬೇಕು ಅಂತ ಲೆಟ್ರು ಕೂಡ ಬರೆದಿದ್ದಾರೆ. ಅದರ ಜೊತೆಗೆ ಅಲ್ಲಿ ಖಾಲಿ ಇರಲಿಲ್ಲ ಅಂತ ತಾವು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀರಿ. ಸ್ವಾಮಿ, ಇವತ್ತಿಗೂ 3,000 ಸೈಟ್ ಖಾಲಿ ಇದೆ ಕೆಸರೆ ಗ್ರಾಮದಲ್ಲಿ. ಎಷ್ಟು ಖಾಲಿ ಇದೆ? 3,000, 3,000, 3,000. ನನಗಷ್ಟೇ ಬರೋದು, ಬೇರೆ ತಮಿಳಿಗೆ ಮೇಲೆ ಹೇಳಕ್ಕೆ ಬರಲ್ಲ. ಖಾಲಿ ಹೈ 3,000 ಖಾಲಿ ಹೈ. ಯಾರು ಹೇಳಿದ್ದು ಖಾಲಿ ಇಲ್ಲ ಅಂತ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.